ಈ ದಿನ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರಗಳ ಜೊತೆಗೆ 12 ರಾಶಿಗಳ ಫಲಾನುಫಲ, ಹಾಗೆಯೇ ಮುಖ್ಯವಾಗಿ ಪ್ರತಿಯೊಂದು ರಾಶಿಗಳನ್ನು ಅವರ ಗುಣ ಸ್ವಭಾವಗಳನ್ನು ತಿಳಿಸಿಕೊಡುವಂತಹ ಸರಣಿಯಲ್ಲಿ ಮುಂದಿನ ರಾಶಿಯ ಬಗ್ಗೆಯೂ ತಿಳಿದುಕೊಳ್ಳೋಣ. ಜೊತೆಗೆ ಎಲ್ಲ ಸಮಗ್ರ ವಿಚಾರಗಳನ್ನು ನಮಗೆ ತಿಳಿಸಿಕೊಡುವುದಕ್ಕೆ ಖ್ಯಾತ ಜ್ಯೋತಿಷಿಗಳು, ಸಂಖ್ಯಾಶಾಸ್ತ್ರಜ್ಞೆ, ಟ್ಯಾರೋಟ್ ರೀಡರ್, ಲೈಫ್ ಕೋಚ್ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್. ಮೊದಲೇದಾಗಿ ವಾಡಿಕೆಯಂತೆ ಈ ಶುಭ ದಿನವನ್ನು ಪಂಚಾಂಗದ ಮೂಲಕ ಪ್ರಾರಂಭಿಸೋದಾದ್ರೆ, ಸೊ ವಾರ ಶನಿವಾರ, ದ್ವಾದಶಿ ತಿಥಿ, ಅಂದರೆ ನೆಕ್ಸ್ಟ್ ಡೇ ಬೆಳಗ್ಗೆವರೆಗೂ ದ್ವಾದಶಿ ತಿಥಿನೇ ಇರುವಂಥದ್ದು. ಕೃತಿಕಾ ನಕ್ಷತ್ರ ಬಂದು 11:04 ಬೆಳಗ್ಗೆವರೆಗೂ ಕೃತಿಕಾ ನಕ್ಷತ್ರ ಇರುತ್ತೆ. ಕೌಲವ ಮತ್ತು ತೇತ್ತಿಲ ಅನ್ನುವಂಥ 2 ಕರ್ಣಗಳು, ಮತ್ತು ಯೋಗ ಬಂದು ಗಂಡ ಯೋಗ ಇರುವಂಥ ದಿನ ಇವತ್ತು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಶನಿವಾರದ ದಿನ ಯಾವುದೇ ಶುಭ ಕಾರ್ಯಗಳಿಗೆ ಅಷ್ಟೇನು ಶುಭ ವಾರ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹಾಗೆಯೇ ಗಂಡ ಯೋಗ ಇರೋದ್ರಿಂದ ಆ ಯೋಗ ಕೂಡ ಅಷ್ಟು ಸರಿಯಾದ ಯೋಗ, ಕೆಲಸಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಓಕೆ ಮೇಡಮ್, ಪಂಚಾಂಗದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಮುಂದಿನ ದ್ವಾದಶ ರಾಶಿಗಳ ಫಲಾನುಫಲ, ದಿನವೂ 12 ರಾಶಿಗಳ ಫಲಾನುಫಲ, ಯಾವ ರಾಶಿಗೆ ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ ಅಂತ ಮೊದಲನೇದಾಗಿ ಮೇಷರಾಶಿಯನ್ನು ಕೇಳೋದಾದರೆ, ಇವತ್ತು 11ನೇ ತಾರೀಕು ಜುಲೈ ಶನಿವಾರದ ದಿನ ಮೇಷರಾಶಿಯವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನೀವು ಮಾಡುವಂತಹ ಕೆಲಸಗಳಲ್ಲಿ, ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು. ಹಣಕಾಸಿನ ವಿಚಾರದಲ್ಲಿ ಸಮತೋಲನವನ್ನು ಸ್ವಲ್ಪ ಕಾಪಾಡಿಕೊಳ್ಬೇಕಾಗತ್ತೆ. ಕುಟುಂಬದವರ ಒಂದು ಸಲಹೆಯನ್ನು ತಗೊಂಡು, ಅಂದರೆ ಅವರ ಸಲಹೆಗಳು ನಿಮಗೆ ಉಪಯೋಗ ಆಗಬಹುದು ಅನ್ನೋ ದೃಷ್ಟಿಯಿಂದ ಅವರ ಸಲಹೆಗಳನ್ನು ತಗೊಂಡು ನೀವು ಕೆಲಸಗಳನ್ನು ಮಾಡೋದು ಒಳ್ಳೆಯದು. ಅದರಲ್ಲೂ ಹಣಕಾಸಿನ ವಿಚಾರಕ್ಕೆ ನಿಮಗೆ ನಿಮ್ಮ ಕುಟುಂಬದವರ ಸಲಹೆ ತುಂಬ ಮುಖ್ಯ ಆಗಿರುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಇವತ್ತು. ಓಕೆ, ಮೇಷರಾಶಿಯವರಿಗೆ ಕುಟುಂಬದ ಸಲಹೆ ಅತ್ಯಗತ್ಯ ಅಂತ. ಇನ್ನು ವೃಷಭ ರಾಶಿಗೆ ಬಂದ್ರೆ ಹೇಗಿದೆ ವೃಷಭ ರಾಶಿಯವರಿಗೆ ಅಪೂರ್ಣವಾದಂತಹ ಕೆಲಸಗಳನ್ನು ಪೂರ್ಣಗೊಳಿಸೋದಕ್ಕೆ ಅನುಕೂಲಕರವಾದಂತಹ ದಿನ ಇವತ್ತು ಅಂತ ಹೇಳ್ಬೋದು. ವ್ಯಾಪಾರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಬರಬಹುದಾದ ದಿನ. ಆರೋಗ್ಯದ ಕಡೆಗೆ ಹೆಚ್ಚು ನಿರ್ಲಕ್ಷ್ಯವನ್ನು ಮಾಡಬಾರ್ದು. ತುಂಬ ಕಾನ್ಸಂಟ್ರೇಟ್ ಮಾಡಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಿರಿಯರ ಆಶೀರ್ವಾದವನ್ನು ತಗೊಂಡು ಕೆಲಸಗಳನ್ನು ಮಾಡಿದಾಗ ತುಂಬ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ನಿಮಗೆ ಪಡ್ಕೊಳ್ಳೋದ್ರ ಜೊತೆಗೆ ನೆಮ್ಮದಿ ಕೂಡ ದೊರೆಯೋದಕ್ಕೆ ಅವಕಾಶ ಇರುತ್ತೆ ವೃಷಭ ರಾಶಿಯವರಿಗೆ ಅಂತ. ಓಕೆ, ಇದು ವೃಷಭ ರಾಶಿಯವರದಾಗಿತ್ತು. ಇನ್ನು ಮಿಥುನ ರಾಶಿಗೆ ಬಂದರೆ, ಮಿಥುನ ರಾಶಿಯವರಿಗೆ ಶುಭ ಫಲವಿದೆಯಾ, ಅಶುಭ ಫಲವಿದೆಯಾ, ಹೇಗಿದೆ ಇವತ್ತಿನ ದಿನ? ನೋಡಿ, ಇವತ್ತು ನಿಮ್ಮ ಫ್ರೆಂಡ್ಸ್ ನಿಮಗೆ ಸಹಾಯಕ್ಕೆ ಬರ್ತಾರೆ. ಸ್ನೇಹಿತರ ಒಂದು ಸಹಕಾರದಿಂದ ಪ್ರಮುಖವಾದಂತಹ ಕೆಲಸಗಳು ಮುಂದುವರಿಯೋದಕ್ಕೆ ಅವಕಾಶ ಇರುತ್ತೆ. ಪೂರ್ಣಗೊಳ್ಳೋದಕ್ಕೆ, ಯಾವುದೋ ಕೆಲಸ ಅರ್ಧಂಬರ್ಧ ಮಾಡಿರ್ತೀರ, ಅದು ಕಂಪ್ಲೀಟ್ ಮಾಡೋಕ್ಕೆ ಆಗ್ತಿರಲ್ಲ. ವರ್ಕ್ ಪ್ಲೇಸ್ನಲ್ಲಿ ಇರ್ಬೋದು, ನಿಮ್ಮ ಕಲೀಗ್ಸ್ ಇರ್ಬೋದು, ಅವರ ಸಹಾಯದಿಂದ ನೀವು ಅಂದುಕೊಂಡಿದ್ದಂತಹ ಕೆಲಸಗಳು, ಅಪೂರ್ಣವಾದಂತಹ ಕೆಲಸಗಳು ಪೂರ್ಣಗೊಳ್ತವೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರಬಹುದು. ಖರ್ಚುಗಳನ್ನು ನಿಯಂತ್ರಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಿಗೆ ಇದು ಶುಭ ದಿನ ಅಂತ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಓಕೆ, ಮಿಥುನ ರಾಶಿಯವರಿಗೆ ಕೆಲಸಗಳು ಪೂರ್ಣವಾಗುತ್ತೆ, ವಿದ್ಯಾರ್ಥಿಗಳಿಗೂ ಸಹ ಉತ್ತಮ ಫಲವಿದೆ ಇವತ್ತು ಅಂತ. ಮುಂದಿನ ರಾಶಿ ಕಟಕ ರಾಶಿಗೆ ಬಂದರೆ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ ದಿನ? ಕರ್ಕಾಟಕ ರಾಶಿಯವರಿಗೆ ಮನೆಯಲ್ಲಿ ವಾತಾವರಣ ಸಂತೋಷದಿಂದ ಕೂಡಿರುತ್ತೆ. ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆ, ಅಂದರೆ ಒಂದು ವರ್ಕ್ ಮಾಡೋ ರೀತಿ ಏನಿರುತ್ತೆ ಅದು ಮೆಚ್ಚುಗೆಯನ್ನು ಪಡ್ಕೊಳ್ಳುತ್ತೆ. ಪ್ರಯಾಣದ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟ ಪ್ರಯಾಣಗಳಾಗಬಹುದು. ಸೊ ಪ್ರಯಾಣದ ಸಾಧ್ಯತೆ ಇರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ನೀವು ಮಾಡುವಂತಹ ಕೆಲಸಗಳಿಗೆ ನಿಮ್ಮ ಆರೋಗ್ಯ ತುಂಬ ದೊಡ್ಡ ಮಟ್ಟದ ಸಹಕಾರವನ್ನು ತಂದುಕೊಡುತ್ತೆ ಅಂತ. ಓಕೆ, ಕರ್ಕಾಟಕ ರಾಶಿಯವರಿಗೂ ಕೂಡ ಶುಭ ಫಲ, ಪಾಸಿಟಿವ್ ದಿನ ಅಂತ ಹೇಳಬಹುದು. ಮುಂದಿನ ರಾಶಿಗೆ ಬಂದ್ರೆ ಸಿಂಹರಾಶಿಯವರಿಗೆ ಹೇಗಿರುತ್ತೆ? ಸಿಂಹರಾಶಿಯವರಿಗೆ ವ್ಯಾಪಾರದಲ್ಲಿ ಲಾಭದ ಸೂಚನೆ ಇರುವಂತಹ ದಿನ. ಕೋಪವನ್ನು ನಿಯಂತ್ರಿಸಬೇಕಾದಂತಹ ದಿನ. ಕುಟುಂಬದೊಂದಿಗೆ ಒಂದು ಸಂತಸದ ಕ್ಷಣಗಳನ್ನು ಕಳೆಯೋದಕ್ಕೆ ಅವಕಾಶ ಇರುವಂತಹ ದಿನ. ನಿಮ್ಮ ಧೈರ್ಯ ಮತ್ತು ನಿಮ್ಮ ಆತ್ಮವಿಶ್ವಾಸ ಏನಿರುತ್ತೆ ಇದು ನಿಮಗೆ ಹೆಚ್ಚು ಸಪೋರ್ಟಿವ್ ಆಗಿ ಇರುವಂತಹ ದಿನ. ಆ ಒಂದು ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸ ಏನಿರುತ್ತೆ ಅದರಿಂದ ನೀವು ಅಂದುಕೊಂಡಂತಹ ಕೆಲಸಗಳು ಪೂರ್ಣಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಓಕೆ, ಸ್ವಲ್ಪ ನಿಯಂತ್ರಣ ಬೇಕು ಸಿಂಹರಾಶಿಯವರಿಗೆ ಈ ದಿನ. ಓಕೆ, ಮುಂದಿನ ರಾಶಿಗೆ ಬಂದರೆ ಕನ್ಯಾ ರಾಶಿಯವರಿಗೆ ಉತ್ತಮ ಫಲವಿದೆಯಾ ಅಥವಾ ಹೇಗಿದೆ? ಆರ್ಥಿಕವಾಗಿ ಲಾಭ ಹಾಗೆಯೇ ಬೆಳವಣಿಗೆಯನ್ನು ಕಾಣಬಹುದಾದಂತಹ ದಿನ ಅಂತ ಹೇಳಬಹುದು. ಹೊಸ ಪರಿಚಯಗಳಾಗ್ತವೆ, ಕಮ್ಯುನಿಕೇಷನ್ ಜಾಸ್ತಿ ಆಗುತ್ತೆ, ಕಾಂಟ್ಯಾಕ್ಟ್ ಜಾಸ್ತಿ ಆಗುತ್ತೆ. ಹಾಗೆಯೇ ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಆದರೂ ಕೂಡ ಅದನ್ನು ನೀವು ಸಮರ್ಥವಾಗಿ ನಿಭಾಯಿಸ್ತೀರಾ. ಅಂತಹ ಬುದ್ಧಿವಂತಿಕೆ ಕನ್ಯಾ ರಾಶಿಯವರಿಗೆ ಖಂಡಿತವಾಗಿ ಇದ್ದೇ ಇರುತ್ತೆ. ಓಕೆ ಪ್ರತಿಯೊಂದು ದಿನವೂ ಕೂಡ ನೀವು ರಾಶಿಗಳ
ಜೊತೆಗೆ ಯಾವ ಒಂದು ರಾಶಿಯ ಸರಣಿಯಲ್ಲಿ ಅಂದರೆ ಇವತ್ತು ಯಾವ ರಾಶಿಯ ಬಗ್ಗೆ ಗುಣ ಸ್ವಭಾವ, ಅವರ ನಡವಳಿಕೆ, ಲಕ್ಷಣಗಳು, ಹಾಗೆ ಅವರಿಗೆ ಒಳಿತು ಕೆಡುಕು ಚರ್ಚೆ ಮಾಡ್ತಾ ಬಂದ್ವಿ. ಇವತ್ತು ಯಾವ ರಾಶಿಯ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತು ನಾನು ಮಕರ ರಾಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿಗೆ ಅಧಿಪತಿ ಬಂದು ಶನಿ ಆಗ್ತಾನೆ. ಸೊ ಶನಿಗೆ ಸಂಬಂಧಿಸಿದಂತಹ ಕೆಲವು ಗುಣಗಳು ಏನಿರುತ್ತೆ ಅದು ಖಂಡಿತ ಇವರಿಗೆ ಇದ್ದೇ ಇರುತ್ತೆ. ಸೊ ಇವರ ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್, ಪಾಸಿಟಿವ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಅಪಾರವಾದಂತಹ ಪರಿಶ್ರಮವನ್ನು ಇವರು ಹಾಕ್ತಾರೆ. ತುಂಬ ಅವರ ದೈಹಿಕ ಶ್ರಮ ಇರಬಹುದು ಅಥವಾ ಮಾನಸಿಕವಾಗಿ ಶ್ರಮ ಇರಬಹುದು, ತುಂಬ ಶ್ರಮವನ್ನು ಹಾಕಿ ಇವರು ಪರಿಶ್ರಮ ಪಟ್ಟು ಕೆಲಸವನ್ನು ಮಾಡ್ತಾರೆ. ಹಾಗೆಯೇ ಶಿಸ್ತು ತುಂಬ ಇರುತ್ತೆ ಇವರಿಗೆ. ಯಾವುದೇ ಕೆಲಸ ಮಾಡಿದ್ರೂ ತುಂಬ ಒಂದು ಶಿಸ್ತಿನಿಂದ ಮಾಡುವಂತಹ ಸ್ವಭಾವ ಇರುತ್ತೆ. ಸಮಯವನ್ನು ತುಂಬ ಚೆನ್ನಾಗಿ ಪರಿಪಾಲನೆ ಮಾಡ್ತಾರೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಟೈಮಿಗೆ ಸರಿಯಾಗಿ ಮಾಡಬೇಕಪ್ಪ ಅಂದರೆ, ಇವಾಗ ಬಸ್ ಯಾವುದೋ ಒಂದು ರೆಡಿಯಾಗಿ ನಿಂತಿರುತ್ತೆ, ಇಷ್ಟೊತ್ತಿಗೆ ಹೊರಡಬೇಕಾಗಿರುವಂತಹ ಬಸ್ಸು ಇನ್ನು 5 ನಿಮಿಷ ಮುಂಚೆನೇ ಅವ್ರು ಬಂದು ಬಸ್ಗೋಸ್ಕರ ಕಾಯ್ತಾರೆ. ಅಂದರೆ ಬಸ್ನ ಹೋಗ್ಬಿಟ್ಟು ತಪ್ಪಿಸ್ಕೊಂಡು ಈ ಥರದ್ದೆಲ್ಲ ಎಂದೂ ಆಗಲ್ಲ ಅವರಿಗೆ. ಓಕೆ, ನೀವು ಹೇಳ್ತಾ ಇದ್ರಿ ರೂಲ್ಡ್ ಬೈ ಶನಿ ಅಂತ ಹೇಳಿ. ಜೊತೆಗೆ ಶನಿ ಅಂದಾಗ ನಮಗೆ ನೆನಪಾಗೋದು ಶಿಸ್ತು ಅನ್ನೋದು ಕೂಡ, ಮತ್ತೆ ಸ್ಲೋ ಗ್ರೋತ್ ಅನ್ನೋದನ್ನು ಕೂಡ ನಾವು ಕೇಳ್ತೀವಿ. ಶನಿ ಹಾಗಾಗಿ ಬಹಳ ಪರೀಕ್ಷೆಗಳನ್ನ ಕೊಡ್ತಾನೆ. ಅಯ್ಯೋ ಶನಿ 7.5 ಅನ್ನೋದು ಒಂದು ವಿಚಾರವಾದ್ರೆ, ಸಾಮಾನ್ಯವಾಗಿ ಶನಿ ಅಂದ ತಕ್ಷಣ ಒಂದು ಭಯ ಶುರುವಾಗ್ಬಿಡತ್ತೆ. ಈ ಒಂದು ರಾಶಿಗೆ ಪರ್ಟಿಕ್ಯುಲರ್ ಆಗಿ ಶನಿ ಅಧಿಪತಿ ಇರೋದ್ರಿಂದ ಶನಿ ಅನ್ನೋದನ್ನ ನಾವು ಹೇಗೆ ತಗೋಬೇಕಾಗತ್ತೆ, ಮತ್ತು ಶಿಸ್ತು ಅಂತ ಕೂಡ ನೀವು ಹೇಳಿದ್ರಿ. ಜೀವನ ಪರ್ಯಂತ ಇವರು ಶಿಸ್ತಿನಿಂದ ಇರ್ಬೇಕಾಗತ್ತಾ, ಇರ್ತಾರಾ, ಹೇಗಿರ್ತಾರೆ? ಸಾಮಾನ್ಯವಾಗಿ ಶಿಸ್ತಿನ ಗುಣ ಇವರಲ್ಲಿ ಇದ್ದೇ ಇರುತ್ತೆ. ತುಂಬ ಪರಿಶ್ರಮ ಹಾಕಿ ಕೆಲಸ ಮಾಡ್ತಾರೆ. ಸೊ ಹಾಗೇನೆ ನಾವು ಇದರಿಂದ ಆಗುವಂಥ ದುರ್ಬಲತೆಗಳೇನಪ್ಪ ಅಂತ ಹೇಳಿದ್ರೆ, ತುಂಬ ಕೆಲಸ ಮಾಡ್ತಾ ಹೋದಾಗ ಫಿಸಿಕಲ್ ಎಫರ್ಟ್ ಹಾಕಿದಾಗ ಏನಾಗುತ್ತೆ, ಮೂಳೆಗಳ ಸವೆತ ಈ ಥರದ್ದೆಲ್ಲ ಇವ್ರಿಗೆ ತುಂಬ ಆಗೋದಕ್ಕೆ. ಅದರಲ್ಲೂ ಶನಿ ಏನಾದರೂ ಅಂದರೆ ರಾಶಿಯ ಅಧಿಪತಿಯಾದಂತಹ ಶನಿ ಸರಿಯಾದ ಪೊಸಿಷನ್ ಇಲ್ಲ ಅಂದರೆ ಅವ್ರಿಗೆ ಸಾಮಾನ್ಯವಾಗಿ ಈ ಭಾವನೆಗಳನ್ನು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ತಪ್ಪು ನಿರ್ಧಾರಗಳನ್ನು ತಗೋತಾರೆ, ಮತ್ತು ನಿರಾಶಾವಾದಿಗಳಾಗ್ಬಿಡ್ತಾರೆ. ಇವರ ದುರ್ಬಲತೆಗಳು ಏನು ಅಂತ ನೋಡಬೇಕಾದ್ರೆ, ವೀಕ್ನೆಸಸ್ ಅಂತ ನೋಡಬೇಕಾದ್ರೆ, ಅವ್ರಿಗೆ ಸ್ವಲ್ಪ ನಿರಾಶಾವಾದ ಅಂತ ಏನು ಹೇಳ್ತೀವಲ್ಲ ಅದು ತುಂಬ ಕಾಡೋದಕ್ಕೆ ಅವಕಾಶ ಇರುತ್ತೆ. ಕೆಲಸದ ಒತ್ತಡವನ್ನು ಅವರೇ ಜಾಸ್ತಿ ತಗೊಳ್ತಾರೆ. ಅಂದರೆ ಅವರಿಗೆ ಯಾರು ಪ್ರೆಷರ್ ಹಾಕಬೇಕಾಗಿಲ್ಲ, ಅವರೇ ತಗೊಂಡು ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಬೇಗ ಹೊಸ ಬದಲಾವಣೆಗಳನ್ನು ಇವರು ಅಕ್ಸೆಪ್ಟ್ ಮಾಡೋದಿಲ್ಲ. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೆ ಹೊಸದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗುವಂತಹ ಗುಣ ಇವರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಓಕೆ ಮೇಡಮ್, ನೀವು ಹೇಳ್ತಾ ಇದ್ರಿ ಇವರಿಗೆ ಸ್ಲೋ ಗ್ರೋತ್ ಇರುತ್ತೆ, ಆಮೇಲೆ ವೀಕ್ನೆಸ್ಗಳು ಅಂತಂದ್ರೆ ಬೇಗ ನಿರಾಶವಾದಿಗಳಾಗ್ಬಿಡ್ತಾರೆ, ಅಂದ್ರೆ ಜೀವನದ ಒಂದು ಉತ್ಸಾಹವನ್ನ ಕಳೆದುಕೊಳ್ಳುವಂತಿರ್ಬೋದು. ಮತ್ತೆ ನೀವು ಹೇಳ್ದ ಹಾಗೆ ಪರಿಶ್ರಮ ಹಾಕಿ ಕೆಲಸ ಮಾಡಿ 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 ಆ ಒಂದು ಹೋಪ್ಸ್ ಅಂತ ಏನ್ ಹೇಳ್ತೀವಿ ಅದು ಇಲ್ದ ಹಾಗೆ ಆಗತ್ತೆ ಅಂತ. ಸರಿ, ಹಾಗಾದ್ರೆ ಇದರಿಂದ ಹೊರಗೆ ಬರೋದು ಹೇಗೆ? ಯಾವ ದೇವರನ್ನ ಇವರು ಪೂಜೆ ಮಾಡಬೇಕಾಗತ್ತೆ? ನೋಡಿ, ನಾವು ಯಾವಾಗಲೂ ಶನಿಗೆ ಸಂಬಂಧಿಸಿದ ಯಾವುದೇ ಪರಿಹಾರಗಳನ್ನು ಹೇಳುವಾಗ ಹನುಮಾನ್ ಆಂಜನೇಯ ಸ್ವಾಮಿಯ ಒಂದು ವಿಚಾರವನ್ನು ತಗೋತೀವಿ. ಆಂಜನೇಯನ ಆರಾಧನೆಯಿಂದ, ಸ್ವತಃ ಶನಿದೇವರ ಆರಾಧನೆಯಿಂದ, ಶನಿದೇವರ ದೇವಸ್ಥಾನಕ್ಕೆ ಹೋಗೋದು, ಎಳ್ಳೆಣ್ಣೆ ದೀಪವನ್ನು ಹಚ್ಚೋದು, ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಅದನ್ನು ಅರಳಿ ಮರದ ಕೆಳಗಡೆ ಇಟ್ಟು ಬರೋದು, ಅಥವಾ ಎಳ್ಳೆಣ್ಣೆಯನ್ನು ಕಬ್ಬಿಣದ ಪಾತ್ರೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ಮುಖವನ್ನು ನೋಡಿ ಅದನ್ನು ದಾನ ಕೊಡೋದು, ಈ ಥರದ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದಂಗೆ ಅಂತೂ ನಮಗೆ ಶ್ಲೋಕಗಳು ಸಿಗ್ತವೆ. ಆ ಶ್ಲೋಕಗಳನ್ನು ಜಪ ಮಾಡೋದಿರಬಹುದು. ಹಾಗೆಯೇ ಇನ್ನೊಂದು ತುಂಬ ಮುಖ್ಯವಾದ ಒಂದು ಮಂತ್ರ ಇದೆ. ಈ ಮಂತ್ರವನ್ನು ಬರೆದವ್ರು ಯಾರು ಅಂದರೆ ದಶರಥ ಮಹಾರಾಜ. ದಶರಥ ಕೃತ ಶನಿ ಸ್ತೋತ್ರ ಅನ್ನುವಂಥ ಒಂದು ಶ್ಲೋಕ ಇದೆ. ಈ ಶ್ಲೋಕವನ್ನು ಹೇಳೋದ್ರಿಂದ ಇರುವಂತಹ ತೊಂದರೆಗಳು ದೂರ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ. ಓಕೆ, ಪರಿಹಾರಗಳ ಬಗ್ಗೆ ಬಹಳ ಸುಲಭವಾಗಿ ತಿಳಿಸಿಕೊಟ್ಟಿದ್ದೀರಿ ಮೇಡಮ್. ಮುಂದಿನ ರಾಶಿಗಳ ಒಂದು ವಿಚಾರಗಳನ್ನು ನೋಡಿ ಮತ್ತೆ ಮಕರ ರಾಶಿಯತ್ತ ಬರಬಹುದು ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ಮುಂದಿನ ರಾಶಿಯನ್ನು ಕೇಳೋದಾದ್ರೆ ತುಲಾ ರಾಶಿಗೆ ಈ ದಿನ ಹೇಗಿರುತ್ತೆ? ಸಮಯೋಚಿತವಾದಂತಹ ನಿರ್ಧಾರಗಳು ಅಂತ ಹೇಳ್ತೀವಿ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತಗೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಅಂತಹ ಒಂದು ನಿರ್ಧಾರಗಳನ್ನು ತಗೊಳ್ಳೋದ್ರಿಂದ ಉತ್ತಮವಾದಂತಹ ಫಲವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುವಂಥ ದಿನ ಇವತ್ತು ಅಂತ ಹೇಳ್ಬಹುದು. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಹೆಚ್ಚಾಗಿ ಆಗೋದಕ್ಕೆ ಸಾಧ್ಯ ಇದೆ. ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕಾಗತ್ತೆ. ಹಾಗೆ ಶುಭ ಸುದ್ದಿಯ ಒಂದು ನಿರೀಕ್ಷೆ ಇವತ್ತು ನಿಮಗೆ ಇರುತ್ತೆ. ಯಾವುದೋ ಒಂದು ಗುಡ್ ನ್ಯೂಸ್ನ ನೀವು ಕೇಳ್ತೀರಾ, ಯಾವುದೋ ಒಂದು ನಿಮಗೆ ತುಂಬ ಬೇಗ
ಬೇಕಾದವರ ರಿಸಲ್ಟ್ಸ್ ಬರೋದು, ಅವ್ರಿಗೆ ಜಾಬ್ ಸಿಗೋದು, ಅಥವಾ ಅವರಿಗೆ ಮದುವೆ ಸೆಟ್ ಆಯಿತು, ಈ ಥರದ್ದೇನೋ ಒಂದು ನಿಮ್ಮ ವಿಚಾರದಲ್ಲೇ ಇರಬಹುದು. ನಿಮಗೊಂದು ಜಾಬಲ್ಲಿ ಪ್ರಮೋಷನ್ ಬರುವಂಥದ್ದು, ಸ್ಯಾಲ್ರಿ ಹೈಕ್ ಆಗೋದು, ಈ ಥರದ್ದೇನಾದರೂ ಒಂದು ಒಳ್ಳೆಯ ಸುದ್ದಿಯನ್ನು, ಶುಭ ಸುದ್ದಿಯನ್ನು ಕೇಳೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಸಂತಾನಾಕಾಂಕ್ಷಿಗಳಿಗೆ ಕೂಡ ಇದು ಶುಭ ದಿನ ಅಂತ ಹೇಳಬಹುದು. ಓಕೆ, ಓವರ್ ಆಲ್ ಆಗಿ ಚೆನ್ನಾಗಿದೆ ತುಲಾ ರಾಶಿಯವರಿಗೆ. ಮುಂದಿನ ರಾಶಿ ವೃಶ್ಚಿಕಕ್ಕೆ ಬಂದ್ರೆ ಹೇಗಿರುತ್ತೆ ಈ ಶನಿವಾರ ವೃಶ್ಚಿಕದವರಿಗೆ? ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗಿ ಮುಂದುವರಿತವೆ. ಪ್ರೀ ಪ್ಲಾನ್ ಮಾಡ್ಕೊಳ್ಳಿ, ಸ್ವಲ್ಪ ಮಟ್ಟಿಗೆ ಪ್ರೀ ಪ್ಲಾನ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಅವತ್ತಿನ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡಿಕೊಂಡು ಮುಂದೆ ಹೋದರೆ ನಿಮಗೆ ತುಂಬ ಪಾಸಿಟಿವ್ ಆದ ದಿನವನ್ನಾಗಿ ಈ ದಿನವನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ. ಉದ್ಯೋಗದಲ್ಲಿ ನಿಮಗೆ ನಿಮ್ಮ ಹೈಯರ್ ಆಫೀಸರ್ಸ್ ಏನಿದ್ದಾರೆ ಅವರು ನಿಮ್ಮನ್ನು ಮೆಚ್ಕೊಳ್ತಾರೆ. ಹಾಗೆಯೇ ಅನಗತ್ಯವಾದ ವಾದಗಳಿಂದ ತಪ್ಪಿಸ್ಕೊಳ್ಬೇಕು. ಯಾರೋ ಇಬ್ಬರು ಜಗಳ ಆಡ್ತಾ ಇದ್ದಾರೆ, ನಾವು ಮೂಗು ತೂರ್ಸಕ್ಕೆ ಹೋಗಬಾರ್ದು. ಇವತ್ತು ವೃಶ್ಚಿಕ ರಾಶಿಯವರಾಗಿದ್ದರೆ ಅವ್ರು ಏನಾದರೂ ಮಾಡ್ಕೊಳ್ಳಿ, ಸಣ್ಣದಾಗಿ ಒಂದು ಒಳ್ಳೆ ಮಾತನ್ನು ಹೇಳಬೇಕು, ಹಿಂದೆ ಬಂದುಬಿಡಬೇಕು. ತುಂಬ ಅವರ ವಿಚಾರದಲ್ಲಿ ಮೂಗು ತೋರಿಸೋದು ಅಷ್ಟು ಸರಿಯಲ್ಲ. ಇದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಒಂದು ನೆಮ್ಮದಿ ದೊರೆಯೋದಕ್ಕೆ ಅವಕಾಶ ಇರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಓಕೆ, ಓವರ್ ಆಲ್ ಆಗಿ ಚೆನ್ನಾಗಿದೆ, ಆದರೆ ಕೆಲವು ಎಚ್ಚರಿಕೆಗಳು ಬೇಕಾಗುತ್ತೆ. ಓಕೆ, ಮುಂದಿನ ರಾಶಿ ಧನಸ್ಸು ರಾಶಿಗೆ ಬಂದ್ರೆ ಹೇಗಿರುತ್ತೆ ಇವತ್ತು? ಧನು ರಾಶಿಯವರಿಗೆ ಅನುಕೂಲಕರವಾದಂತಹ ದಿನ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಉತ್ತಮ ಅವಕಾಶಗಳು ದೊರೆಯುವಂತಹ ದಿನ ಇವತ್ತು. ಹಾಗೆಯೇ ಹೊಸ ಪ್ರಯತ್ನಗಳಿಗೆ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುವಂತಹ ದಿನ. ಒಂದು ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿ ನೆಮ್ಮದಿಯಾಗಿ ಹೋಗುವಂಥ ಲೈಫು. ಎಲ್ಲಾದರೂ ಔಟಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತೆ. 1 or 2 ಡೇಸ್ ಫ್ಯಾಮಿಲಿ ಜೊತೆಗೆ ಎಲ್ಲಾದರೂ ಹೋಗಿ ಬಂದರೂ ನಿಮಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಇವತ್ತಂತೂ ನೀವೇನಾದರೂ ಫ್ಯಾಮಿಲಿ ಜೊತೆಗೆ ಹೊರಗಡೆ ಹೋಗ್ತೀರಾ ಅಂದರೆ ಒಂದು ಪೀಸ್ಫುಲ್ ಆದಂತಹ ದಿನವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಖಂಡಿತ ಚಾನ್ಸಸ್ ಇರುತ್ತೆ ಧನುರಾಶಿಯವರಿಗೆ. ತುಂಬಾ ಸಂತಸವಾದಂತಹ ದಿನ ಧನುರಾಶಿಯವರಿಗೆ. ಮಕರ ರಾಶಿಗೆ ಬಂದ್ರೆ ಮಕರ ರಾಶಿಯವರಿಗೆ ಹೇಗಿರುತ್ತೆ ಈ ದಿನ? ಮಕರ ರಾಶಿಯವರಿಗೆ ಸಹೋದ್ಯೋಗಿಗಳ ಸಹಕಾರದಿಂದ ಕೆಲಸಗಳು ಸುಗಮವಾಗಿ ನಡೀತವೆ ಅಂತ ಹೇಳ್ಬಿಟ್ಟು, ನಿಮ್ಮ ಕೋವರ್ಕರ್ಸ್ ಅಂತ ಏನು ಹೇಳ್ತೀವಲ್ಲ, ಅವರು ನಿಮ್ಮ ಜೊತೆಗೆ ಕೋಆಪರೇಟಿವ್ ಆಗಿದ್ದು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಹೇಗೆ ನಿಮಗೆ ಒಂದು ನೆಮ್ಮದಿಯ ವಾತಾವರಣ ಇರುತ್ತೋ, ಅಥವಾ ಕೆಲಸಗಳು ತುಂಬ ಈಸಿಯಾಗಿ ಆಗ್ತವೆ. ನೀವೇನೋ ಒಂದು ಕೆಲಸ ನಿಮ್ಮ ಇದರಲ್ಲೇ ತೊಗೊಂಡ್ರು ಯಾವುದೋ ಒಂದು ಕೆಲಸ ಮಾಡ್ತೀರಾ, ನಿಮ್ಮ ಅಕ್ಕಪಕ್ಕದವ್ರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಇದು ಒಳ್ಳೆ ವಿಚಾರ ಅಲ್ವಾ? ಆ ಥರ ಒಂದು ದಿನವಾಗಿ ಇದನ್ನು ಬದಲಾಯಿಸ್ಕೊಳ್ಬಹುದು. ಹಾಗೆಯೇ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂಥ ದಿನ. ವಿಶ್ರಾಂತಿಗೆ ಮಾತ್ರ ಸ್ವಲ್ಪ ಸಮಯವನ್ನು ಮೀಸಲಿಡಲೇಬೇಕಾಗುತ್ತೆ. ಮಕರ ರಾಶಿಯವ್ರ ವಿಚಾರನೇ ಇವತ್ತು ಮಾತಾಡ್ತಾ ಇದ್ದೀವಿ. ಮಕರ ರಾಶಿಯವ್ರ ವಿಚಾರದಲ್ಲಿ ಮತ್ತೆ ಇವತ್ತು ವಿಶ್ರಾಂತಿ ಬೇಕೇ ಬೇಕು ಅಂತ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಮಕರ ರಾಶಿಯವರು ಎಲ್ಲ ಕೆಲಸಗಳನ್ನ ಬೇರೆ ಯಾರು ಕೆಲಸ ಮಾಡೋಕ್ಕಿಲ್ಲ, ನಾವು ಒಬ್ಬರೇ ಮಾಡ್ತಾ ಇರೋದು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಇಟ್ಕೊಂಡು ಎಲ್ಲ ನಿಮ್ಮ ತಲೆ ಮೇಲೆ ಹಾಕೊಂಡು ತೊಂದರೆ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಶ್ರಮ ಮಾಡ್ಕೊಳ್ತೀರಾ. ಹಾಗಾಗಬಾರ್ದು ಅಂದರೆ ವಿಶ್ರಾಂತಿಯ ಕಡೆಗೆ ನಿಮ್ಮ ಮನಸ್ಸು ಇರಬೇಕು. ವಿಶ್ರಾಂತಿ ಅಂದ ತಕ್ಷಣ ಮಲಗ್ಬಿಡ್ಬೇಕು ಅಂತ ಅಲ್ಲ, ಹೊದ್ಕೊಂಡು ಮಲಗೋದು ಅಂತ ಅಲ್ಲ, ಮೆಡಿಟೇಷನ್ ಮಾಡೋದಿರಬಹುದು, ನಿಮಗೋಸ್ಕರ ಟೈಮ್ ಕೊಟ್ಕೊಳ್ಳೋದಿರಬಹುದು, ಇದು ಕೂಡ ಒಂದು ವಿಶ್ರಾಂತಿ ಅಂತಲೇ ಹೇಳ್ಬೋದು. ಓಕೆ, ವಿಶ್ರಾಂತಿಯ ಅಗತ್ಯವಿದೆ. ಜೊತೆಗೆ ಮಕರ ರಾಶಿಯವರು ನೋಡಲೇಬೇಕಾದಂತಹ ಎಪಿಸೋಡ್ ಇದು. ಯಾಕಂದ್ರೆ ಇವತ್ತು ಮಕರ ರಾಶಿಯ ಬಗ್ಗೆನೇ ತಿಳಿಸಿಕೊಡ್ತಾ ಇದ್ದೀರಿ. ಖಂಡಿತವಾಗಿಯೂ ಮುಂದುವರಿಸೋದಾದ್ರೆ ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಗೆ ಹೇಗಿದೆ ಇವತ್ತಿನ ದಿವಸ? ಕುಂಭರಾಶಿಯವರಿಗೆ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಬೇಕು. ಇವರು ಇವತ್ತು ಕ್ರಿಯೇಟಿವ್ ಆಗಿ ಸೃಜನಾತ್ಮಕವಾಗಿ ಯೋಚನೆಗಳನ್ನು ಮಾಡೋದ್ರಿಂದ ಯಶಸ್ಸನ್ನು ತಂದುಕೊಡೋದಕ್ಕೆ ಸಾಧ್ಯ ಇರುತ್ತೆ. ಹೊಸ ಸಂಪರ್ಕಗಳು ಆಗ್ತವೆ. ಆ ಸಂಪರ್ಕಗಳು ಭವಿಷ್ಯದಲ್ಲಿ ಲಾಭದಾಯಕವಾಗಬಹುದು. ಯಾವುದೇ ಕಾಂಟ್ಯಾಕ್ಟ್ಸ್ ಬರಲಿರಿ, ಅದನ್ನು ಸ್ವಲ್ಪ ಪಾಸಿಟಿವ್ ಆಗಿ ಅಪ್ರೋಚ್ನ ತಗೊಳ್ಳಿ. ಅದರಿಂದ ಅದು ಮಾಡಿದಾಗ ಕುಂಭರಾಶಿಯವರಿಗೆ ಇವತ್ತು ಅದರಲ್ಲೂ ನಿಮ್ಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ಸ್ ಆಯಿತು, ಅವ್ರ ಜೊತೆಗೆ ಸ್ವಲ್ಪ ಸರಿಯಾಗಿ ಕಮ್ಯುನಿಕೇಟ್ ಮಾಡಿದ್ರೆ ಆ ಕಾಂಟ್ಯಾಕ್ಟ್ಸ್ ಏನಿದೆ ಅವು ಮುಂದೆ ನಿಮಗೆ ಹೆಲ್ಪ್ ಮಾಡಬಹುದು ಅಂತ ಹೇಳ್ಬಿಟ್ಟು ಆತ್ಮವಿಶ್ವಾಸದಿಂದ ಮುಂದುವರಿಯೋದಕ್ಕೆ ತುಂಬ ಪಾಸಿಟಿವ್ ಆದಂತಹ ದಿನ. ನೀವು ಸೆಲ್ಫ್ ಕಾನ್ಫಿಡೆನ್ಸಿಂದ ಯಾವ ಕೆಲಸವನ್ನು ಮಾಡಿದ್ರು ಕುಂಭರಾಶಿಯವರಿಗೆ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಆರ್ಟಿಸ್ಟಿಕ್ ಜನಕ್ಕೆ ಇದು ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಆರ್ಟಿಸ್ಟಿಕ್ ಜನಕ್ಕೆ ಒಳ್ಳೆಯ ದಿನ, ಸೃಜನಾತ್ಮಕತೆಗೆ ಒಳ್ಳೆಯ ದಿನ ಅಂತ ಕೂಡ ಹೇಳಬಹುದು. ಇನ್ನು ಮುಂದಿನ ರಾಶಿಗೆ ಬಂದ್ರೆ ಮೀನರಾಶಿ, ಕಡೆಯ ರಾಶಿ ಹೇಗಿರುತ್ತೆ? ಮೀನರಾಶಿ ದೈವಭಕ್ತಿ, ಸಕಾರಾತ್ಮಕವಾದಂಥ ಚಿಂತನೆಗಳು ಮತ್ತು ಈ ದಿನವನ್ನು ಸುಂದರವಾಗಿ ಅಂದರೆ ತುಂಬ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿ. ದೈವಭಕ್ತಿಯನ್ನು ಬಿಡೋ ಹಾಗಿಲ್ಲ, ಸಕಾರಾತ್ಮಕವಾದಂಥ ಪಾಸಿಟಿವ್ ಆದಂಥ ಥಿಂಕಿಂಗ್ಸ್ನ ನೀವು ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ಆರೋಗ್ಯ ಸಾಮಾನ್ಯವಾಗಿರುತ್ತೆ. ಹಾಗೆಯೇ ಇವತ್ತು ಶನಿವಾರ ಆಗಿರೋದ್ರಿಂದ ಶನಿದೇವರ ಒಂದು ಕೃಪೆ ಮೀನರಾಶಿ
ರಾಶಿಯಲ್ಲೇ ಇರುವಂತಹ ಶನಿ ಆಗಿರೋದ್ರಿಂದ ಶನಿದೇವರ ಕೃಪೆಗೋಸ್ಕರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಬರೋದು ಮೀನರಾಶಿಯವರಿಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ನ ತಂದು ಕೊಡುತ್ತೆ ಅಂತ ಹೇಳ್ಬಹುದು. ಓಕೆ ಓಕೆ, ಶನಿಗೆ ಸಂಬಂಧಪಟ್ಟಂಥ ಒಂದು ಸಣ್ಣ ಪೂಜೆಯನ್ನು ಅಥವಾ ಒಂದು ಪರಿಹಾರವನ್ನು ಇವತ್ತು ಮಾಡಿಕೊಳ್ಬೇಕು ಅಂತ ತಿಳಿಸಿಕೊಟ್ಟಿದ್ದೀರಿ. ಒಟ್ಟಾರೆ 12 ರಾಶಿಗಳ ಫಲಾನುಫಲ, ಶುಭ ರಾಶಿಗಳು, ಕೆಲವು ಒಂದು ರಾಶಿಗಳಿಗೆ ಅಶುಭ ಫಲಗಳು ಹೇಳಿದ್ದೀರಿ, ಅದಕ್ಕೆ ತಕ್ಕಂಥ ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಇನ್ನು ಮುಖ್ಯವಾದಂಥ ಭಾಗ ಮಕರ ರಾಶಿಯ ಬಗ್ಗೆ ತಾವು ತಿಳಿಸಿಕೊಡ್ತಾ ಇದ್ರಿ, ಯಾವ ರೀತಿ ಅವರ ಗುಣಲಕ್ಷಣಗಳಿರುತ್ತೆ, ಸ್ವಭಾವವಿರುತ್ತೆ ಅಂತ. ಅಂದರೆ ನನಗನ್ಸುತ್ತೆ ಒಟ್ಟಾರೆ ಮಕರ ರಾಶಿಯವರಿಗೆ ಒಂದು ತಾಳ್ಮೆಯ ಸ್ವಭಾವ ಅನ್ನೋದು ಬಹಳಷ್ಟು ಬೇಕಾಗುತ್ತೇನೋ ಅಂತ ಅಲ್ವಾ? ತಾಳ್ಮೆಯ ಸ್ವಭಾವ ಬೇಕಾಗತ್ತೆ, ಮುಂಡತನ ಬಿಡಬೇಕಾಗತ್ತೆ. ತುಂಬಾ ಸ್ಟಬೋನ್ ಅಂತ ಹೇಳ್ತಾರಲ್ಲ, ಆ ಥರದ ನೇಚರ್ ಇವ್ರಿಗಿರುತ್ತೆ. ಅವ್ರು ಅನ್ಕೊಂಡಿದ್ದೆ ಸರಿ. ನಾವು ಸೂರ್ಯನನ್ನ ಅಧಿಪತಿಯಾಗಿರುವಂತಹ ಸಿಂಹ ರಾಶಿಗೆ ಈಗೋ ಅಂತೀವಿ, ಇಲ್ಲಿ ಈಗೋ ಇರಲ್ಲ, ಆದ್ರೆ ಮೊಂಡುತನ ಇರುತ್ತೆ. ಮೊಂಡುತನ, ನಾನ್ ಮಾಡಿದ್ದೆ ಸರಿ, ನಾನ್ ಮಾಡಿದ್ದೆ ಇದು ಅನ್ನುವಂತಹ ಒಂದು, ನಾನು ಹೇಳಿದ್ದೆ ಸರಿ ಅನ್ನುವಂಥ ಒಂದು ಭಾವನೆ ಇವ್ರಿಗೆ ಇರುತ್ತೆ. ಇನ್ನು ಇವರು ಕೆಲಸ ಮಾಡುವಂತಹ ಕ್ಷೇತ್ರಗಳಲ್ಲಿ ಏನು ಅಂತ ಹೇಳಿದ್ರೆ ತುಂಬಾ ಶ್ರಮ ವಹಿಸಿ ಮಾಡುವಂತಹ ಕೆಲಸಗಳನ್ನ ಇವ್ರು ಮಾಡೋದಕ್ಕೆ ಅವಕಾಶ ಇರುತ್ತೆ. ಇವರು ಇಂಜಿನಿಯರಿಂಗ್ ಫೀಲ್ಡಲ್ಲಿ ತುಂಬ ಒಳ್ಳೆ ಹೆಸರನ್ನ ಮಾಡ್ತಾರೆ ಮಕರ ರಾಶಿಯವರು. ಆದರೆ ಒಂದೇನು ಅಂತ ಹೇಳಿದ್ರೆ, ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ರೂ ಕೂಡ ಅವರು ತುಂಬ ಎಫರ್ಟ್ ಹಾಕಿ ಕೆಲಸ ಮಾಡ್ತಾ ಇರ್ತಾರೆ. ಆ ಎಫರ್ಟಿಂದ ಅವರಿಗೆ ಪಾಸಿಟಿವ್ ಆದಂಥ ರಿಸಲ್ಟ್ಸ್ ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಮನೆ ನಿರ್ಮಾಣ ಕೆಲಸ ಅಂತ ಹೇಳ್ತೀವಿ, ಅದು ಫಿಸಿಕಲ್ ಎಫರ್ಟ್, ಅಂತಹ ಕೆಲಸದಲ್ಲಿ ಕೂಡ ಇವರು ಇರೋದಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು, ಶನಿ ಅಂದ್ರೇ ನ್ಯಾಯ ಅಂತ. ಸೊ ನ್ಯಾಯಕ್ಕೆ ಕಾನೂನು. ಸೊ ಜಡ್ಜ್ಗಳಾಗೋದು ಅಥವಾ ಲಾಯರ್ಗಳಾಗೋದಕ್ಕೆ ಶನಿ ಚೆನ್ನಾಗಿರಬೇಕು, ಅಥವಾ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಕೆಲಸಗಳು ಪಾಸಿಟಿವ್ ಆಗಿ ಇರ್ತವೆ. ಅದು ಬಿಟ್ಟರೆ ಆಯಿಲ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ, ಯಾವುದೇ ಎಣ್ಣೆಗಳ ತಯಾರಿಕೆ ಅಂತ ಬಿಸ್ನೆಸ್ ಅಂತ ಬಂದಾಗ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗಳಿರಬಹುದು, ಅಥವಾ ನಮ್ಮ ಏನು ಪೆಟ್ರೋಲ್, ಡೀಸೆಲ್, ಈ ಥರದ ಒಂದು ಬಿಸ್ನೆಸ್ನಲ್ಲಿ ಅವ್ರನ್ನವರು ತೊಡಗಿಸ್ಕೊಳ್ಳೋದು ಕೂಡ ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ತಂದುಕೊಡುವಂಥ ಒಂದು ಕ್ಷೇತ್ರಗಳು ಅಂತ ಹೇಳ್ಬಹುದು. ಓಕೆ ಓಕೆ, ಇನ್ನು ಶನಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಒಂದು ಸರಳವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅಂದರೆ, ಈ ನೀವು ಹೇಳಿದಾಗೆ ಶನಿದೇವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಎಳ್ಳೆಣ್ಣೆಯನ್ನು ದಾನ ಮಾಡೋದಿರ್ಬೋದು, ದೀಪವನ್ನು ಹಚ್ಚೋದು, ಮತ್ತು ನೀವು ತಿಳಿಸಿಕೊಟ್ಟ ಹಾಗೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಅದನ್ನು ದಾನ ಮಾಡ್ಬೋದಿರ್ಬೋದು. ಆದರೆ ಎಲ್ಲದರ ಜೊತೆಗೆ ಕಾನ್ಸ್ಟೆಂಟ್ ಆಗಿ ಡೈಲಿ ಲೈಫಲ್ಲಿ ನಾವು ಯಾವುದಾದ್ರೂ ಒಂದು ಹರಳನ್ನು ಧರಿಸ್ತೀವಿ, ಇದರಿಂದ ಎಷ್ಟೋ ಸಮಸ್ಯೆಗಳು ದೂರವಾಗ್ತವೆ. ಅಂದರೆ ಯಾವ ಹರಳನ್ನು ಧರಿಸ್ಬೇಕಾಗತ್ತೆ? ನೋಡಿ, ಇವಾಗ ಬ್ಲೂ ಸಫೈರ್ ಅನ್ನುವಂತಹ ಸ್ಟೋನ್ ಏನಿದೆ ಅದನ್ನ, ಅದು ಜಮ್ ಸ್ಟೋನ್ ಏನಿದೆ ಅದನ್ನ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ. ಮಕರ ರಾಶಿಯವರು ಅಂದ ತಕ್ಷಣ ಅವ್ರಿಗೆ ಬ್ಲೂ ಸಫೈರ್ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಆದರೆ ಅದೇ ಅಗೈನ್ ನಾವು ಅದನ್ನು ಧಾರಣೆ ಮಾಡಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ಜಾತಕವನ್ನು ನೋಡಿ ಮುಂದುವರಿಬೇಕಾಗತ್ತೆ. ಆದರೆ ನಮಗೆ ಈಗ ಕ್ರಿಸ್ಟಲ್ಗಳ ಧಾರಣೆ ಹಾಗಲ್ಲ, ಯಾರು ಬೇಕಾದರೂ ಧಾರಣೆ ಮಾಡಬಹುದು. ಶನಿಯ ಕ್ರಿಸ್ಟಲ್ ಅಂತ ಫೇಮಸ್ ಆಗಿರುವಂತಹ ಕ್ರಿಸ್ಟಲ್ ಅಂತ ಹೇಳಿದ್ರೆ ಈ ಫಾಲ್ಸ್ ಗೋಲ್ಡ್ ಅಂತ ಏನು ಹೇಳ್ತೀವಲ್ಲ, ಪೈರೇಟ್ ಅನ್ನುವಂಥ ಕ್ರಿಸ್ಟಲ್ಲು, ಇದು ಶನಿಗೆ ಸಂಬಂಧಿಸಿದಂತಹ ಕ್ರಿಸ್ಟಲ್ಲು. ಸೊ ಶನಿಗೆ ಸಂಬಂಧಿಸಿದಂತಹ ಕ್ರಿಸ್ಟಲ್ ಆಗಿರುವಂತಹ ಪೈರೇಟ್ನ ಧಾರಣೆ ಮಾಡ್ಬೋದು. ಅದೊಂದೇ ಅಲ್ಲ, ಬ್ಲ್ಯಾಕ್ ಟರ್ಮಲಿನ್ ಅನ್ನುವಂಥ ಒಂದು ಕ್ರಿಸ್ಟಲ್ ಏನಿದೆ ಅದರ ಬ್ರೇಸ್ಲೆಟ್ಗಳನ್ನು ಅಥವಾ ಅದರ ಮಾಲೆಯನ್ನು ಧರಿಸೋದ್ರಿಂದ, ಅದರ ಕ್ರಿಸ್ಟಲ್ ರಾಕ್ನ ನಾವು ನಮ್ಮ ಕೆಲಸದ ಸ್ಥಳದಲ್ಲಿ ನಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಕೂಡ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ನನ್ನದೊಂದು ಪ್ರಶ್ನೆ, ನೀವು ಶನಿಗೆ ಸಂಬಂಧಪಟ್ಟ ಹಾಗೆ ಈ ಬ್ಲ್ಯಾಕ್ ಸ್ಟೋನ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಮತ್ತು ಆ ಕ್ರಿಸ್ಟಲ್ಗಳ ಬಗ್ಗೆ ಕೂಡ ತಾವು ಇವತ್ತು ಒಂದು ಮಾಲೆಯನ್ನು ಧರಿಸಿದ್ದೀರಿ ಕೈಗೆ. ಇದನ್ನ ಕರುಂಗುಲಿ ಮಾಲೆ ಅಂತ ನಾವೆಲ್ಲ ಕಡೆ ಕೇಳಿದ್ದೀವಿ. ಇದು ಕೂಡ ಶನಿಗೆ ಸಂಬಂಧಪಟ್ಟಿದ್ದ ಅಥವಾ ಕರುಂಗುಲಿ ಮಾಲೆಯನ್ನು ಯಾರು ಧರಿಸಬೇಕು? ನೋಡಿ, ಕರಂಗುಲಿ ಮಾಲಾ ತುಂಬಾ ಒರಿಜಿನಲ್ ಆದಂತಹ ಕರಂಗುಲಿ ಮಾಲನ್ನ ಕರಿ ಬೀಡ್ಸ್ ಗಳಿಂದ ಏನೋ ಮಾಡ್ತಾರೆ, ಆ ಥರದ್ದಲ್ಲದೆ ಒರಿಜಿನಲ್ ಆದಂತಹ ಕರಂಗುಲಿ ಮಾಲೆಯನ್ನು ಧರಿಸಬೇಕಾಗತ್ತೆ. ಇದು ಸುಮ್ಮನೆ ಧಾರಣೆ ಮಾಡೋದಲ್ಲ, ಇದನ್ನ ಧಾರಣೆ ಮಾಡಿರುವಂತಹ ಎಷ್ಟೋ ನಮ್ಮ ಸೆಲೆಬ್ರಿಟಿಗಳು ಸಕ್ಸಸ್ಫುಲ್ ಆಗಿದ್ದಾರೆ. ಆದರೆ ಅವರು ಪೂಜೆಯನ್ನು ಮಾಡಿದ ನಂತರವೇ ಧಾರಣೆ ಮಾಡಿರ್ತಾರೆ. ಸುಬ್ರಹ್ಮಣ್ಯ ಮತ್ತು ಶಿವ ಇವೆರಡೂ ದೇವರುಗಳ ಆರಾಧನೆಯನ್ನು ಮಾಡಿ, ಸಾಧ್ಯ ಆದರೆ ಜಪವನ್ನ ಮಾಡಿ ಈ ಒಂದು ಏನು ಕರಂಗುಲಿ ಮಾಲೆಯನ್ನು ಧಾರಣೆ ಮಾಡೋದ್ರಿಂದ ಪಾಸಿಟಿವ್ ಆದ ರಿಸಲ್ಟ್ಸ್ ಖಂಡಿತ ಮನುಷ್ಯನಿಗೆ ಸಿಗತ್ತೆ. ಓಕೆ ಓಕೆ, ಇನ್ನು ಶನಿಯ ವಿಚಾರವಾಗಿ ತಾವು ಕ್ರಿಸ್ಟಲ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ ಮತ್ತು ಕೆಲವರಿಗೆ ಬಹುಬೇಗ ದೃಷ್ಟಿ ಆಗ್ಬಿಡತ್ತೆ, ದೃಷ್ಟಿ ದೋಷಕ್ಕೆ ಒಳಗಾಗ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕವೂ ಕೂಡ ಯಾವುದೋ ಸಮಾರಂಭಕ್ಕೆ ಹೋಗಿರ್ತಾರೆ, ದೃಷ್ಟಿ ದೋಷ ಆಗ್ಬಿಡತ್ತೆ, ಎಲ್ಲೋ ಕೆಟ್ಟ ದೃಷ್ಟಿ ತಗಲಿದೆ ಅಂತೆಲ್ಲ ಮಾತನಾಡ್ತಾರೆ. ಆ ಥರದ ಒಂದು ದೃಷ್ಟಿ
ದೃಷ್ಟಿಗಳಿಗೂ ಕೂಡ ಬ್ಲ್ಯಾಕ್ ಕ್ರಿಸ್ಟಲ್ ಅಂತ ಏನಾದ್ರು ಇರುತ್ತಾ, ಆ ಥರದನ್ನ ಧಾರಣೆ ಹೌದು ಮಾಡಬೇಕಾಗುತ್ತೆ? ಹೌದು, ನಾನು ಅವಾಗಲೇ ಹೇಳಿದ್ನಲ್ಲ, ಬ್ಲ್ಯಾಕ್ ಟರ್ಮಲಿನ್ ಅಂತ ಒಂದು ಕ್ರಿಸ್ಟಲ್ ಇದೆ ಅಂತ ಹೇಳ್ಬಿಟ್ಟು, ಆ ಕ್ರಿಸ್ಟಲ್ನ ದೃಷ್ಟಿದೋಷ ನಿವಾರಣೆಗೆ ಹಾಕೋಬಹುದು. ಶನಿಗೆ, ಮಕರ ರಾಶಿಗೆ ಅಂತ ಅಲ್ಲದೆ ದೃಷ್ಟಿದೋಷಕ್ಕೆ ಅಂತ ನೋಡುವಾಗ ನಾವು ಟೈಗರ್ ಐನ ಕೂಡ ಹಾಕ್ಬೋದು ಅಂತ ಹೇಳಿ. ಟೈಗರ್ ಐ ಕೂಡ ದೃಷ್ಟಿದೋಷದಿಂದ ನಮ್ಮನ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುವಂತಹ ಕ್ರಿಸ್ಟಲ್ ಅಂತ ಹೇಳ್ಬೋದು. ಓಕೆ ಓಕೆ. ಇನ್ನು ಮಕರ ರಾಶಿಗೆ ಬರೋದಾದ್ರೆ ಯಾವ ಒಂದು ಬಣ್ಣಗಳು ಮಕರ ರಾಶಿಗೆ ಸೂಟೇಬಲ್ ಅನ್ನೋವಂಥದ್ದು? ಗಾಢ ನೀಲಿ ಬಣ್ಣ, ಡಾರ್ಕ್ ಬ್ಲೂ ಕಲರು, ಕಪ್ಪು ಕಲರು, ಹಾಗೇನೆ ಬೂದು ಬಣ್ಣ, ಗಾಢ ಹಸಿರು, ಡಾರ್ಕ್ ಗ್ರೀನ್ ಇರಬಹುದು, ಡಾರ್ಕ್ ಬ್ಲೂ ಇರಬಹುದು, ಬ್ಲ್ಯಾಕ್ ಇರಬಹುದು, ಅಥವಾ ಗ್ರೇ, ಡಾರ್ಕ್ ಗ್ರೇ ಅಂತ. ಸೊ ಆ ಕಲರ್ಗಳನ್ನು ನೀವು ಧಾರಣೆ ಮಾಡಬಹುದು. ಆ ಕಲರ್ಗಳ ವಸ್ತ್ರವನ್ನು ಧಾರಣೆ ಮಾಡೋದು, ಆ ಕಲರ್ನ ಕರ್ಚೀಫ್ನ ನೀವು ಜೊತೆಲಿ ಇಟ್ಕೊಳ್ಳೋದು. ಕರ್ಚೀಫ್ಸ್ ಆ ಕಲರಲ್ಲಿ ಬರಲ್ಲ, ಡಾರ್ಕ್ ಬ್ಲೂನಲ್ಲಿ ತೊಗೊಳ್ಬಹುದು, ಡಾರ್ಕ್ ಗ್ರೀನಲ್ಲಿ ತೊಗೊಳ್ಬಹುದು. ಸೊ ಈ ಥರದ ಒಂದು ವಸ್ತುಗಳನ್ನು ಬಳಕೆ ಮಾಡೋದ್ರಿಂದ ಶುಭ ದಿನವನ್ನಾಗಿ, ನೀವು ಇರುವಂಥ ದಿನವನ್ನು ಅಥವಾ ಆ ಒಂದು ಕೆಲಸವನ್ನು ಸುಗಮವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಓಕೆ. ಇನ್ನು ನಂಬರ್ಸ್ ವಿಚಾರಕ್ಕೆ ಬಂದ್ರೆ ಮೇಡಮ್, ಯಾವ ಒಂದು ನಂಬರ್ ಇವರಿಗೆ ಫೇವರೇಬಲ್ ಮಕರ ರಾಶಿಯವರಿಗೆ? ನೋಡಿ, ಮಕರ ರಾಶಿಯವರಿಗೆ 8, 4, 6 ಈ ನಂಬರ್ಗಳು ತುಂಬ ಪಾಸಿಟಿವ್ ಆಗಿರುವಂಥ ನಂಬರ್ಗಳು. 6ನೇ ಸಂಖ್ಯೆ ಶುಕ್ರನ ಸಂಖ್ಯೆ, 4ನೇ ಸಂಖ್ಯೆ ರಾಹುವಿನ ಸಂಖ್ಯೆ, 8ನೇ ಸಂಖ್ಯೆ ಶನಿಯ ಸಂಖ್ಯೆ. ಈ ಸಂಖ್ಯೆಗಳು ಅವ್ರಿಗೆ ಪಾಸಿಟಿವ್ ಆದಂತಹ ಸಂಖ್ಯೆಗಳು ಅಂತ ಹೇಳ್ಬೋದು ಅಂತ. ಓಕೆ. ಈ ನಂಬರ್ಸ್ ಒಟ್ಟಿಗೆ ಕೆಲಸ ಮಾಡಿದ್ರೆ ಶುಭ ಫಲಗಳನ್ನ ನೋಡ್ತಾರೆ ಅಂತ. ಇನ್ನು ಕ್ಷೇತ್ರಗಳ ವಿಚಾರಕ್ಕೆ ಕೇಳೋದಾದ್ರೆ, ನೀವು ಆಲ್ರೆಡಿ ತಿಳಿಸಿಕೊಟ್ಟಿದ್ದೀರಾ, ಆಯಿಲ್ ಇಂಡಸ್ಟ್ರಿಗಳು, ಪೆಟ್ರೋಲಿಯಂ ಇಂಡಸ್ಟ್ರಿ, ಜೊತೆಗೆ ಟೆಕ್ನಿಕಲ್ ಆಗಿಯೂ ಕೂಡ ಮಕರ ರಾಶಿ ಬಿಸ್ನೆಸ್ಗೆ ಒಂದಷ್ಟು ಹೇಳಿದ್ದೀನಿ ನಾನು. ಇದನ್ನ ನಾವು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಅದನ್ನ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಬಹುದು, ಅಥವಾ ದೈಹಿಕ ಶ್ರಮ ವಹಿಸಿ ಮಾಡುವಂತ ಯಾವುದೇ ಕೆಲಸಗಳನ್ನ ಅವರು ಮಾಡಬಹುದು ಅಂತ. ಓಕೆ ಮೇಡಮ್, ಓವರ್ ಆಲ್ ಆಗಿ ಮಕರ ರಾಶಿಯವರ ಗುಣ ಸ್ವಭಾವ ಯಾವುದು ಸೂಟಬಲ್, ಯಾವುದು ಫೇವರೇಬಲ್, ಜೊತೆಗೆ 12 ರಾಶಿಗಳ ಫಲಾನುಫಲವನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ಇವತ್ತು ಮಕರ ರಾಶಿಯ ಕುರಿತಾದ ಸಾಕಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಂಡಿದ್ದೇವೆ. ಜ್ಯೋತಿಷ್ಯ ಜಾಗೃತಿ ಕಾರ್ಯಕ್ರಮದಲ್ಲಿ ಪ್ರತಿದಿನದಂತೆ ಈ ದಿನವೂ ಕೂಡ 12 ರಾಶಿಗಳ ಫಲಾನುಫಲವು ನಿಮ್ಮ ಮುಂದಿದೆ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಒಂದು ವಿಶೇಷ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೇವೆ. ನೋಡ್ತಾ ಇರಿ PNS ವಿಸ್ತಾರ ನ್ಯೂಸ್, ನೇರ, ನಿಖರ, ಜನಪರ.